ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಂಜಯ್ ರಾವ್ ಕೊರಡ್ಕಲ್. ನಾನು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲಲ್ಲಿ ನರರೋಗ ತಜ್ಞನಾಗಿ ಕೆಲಸ ಮಾಡುತ್ತಿದ್ದೇನೆ. ಇವತ್ತು ನಾವು ಸಾಮಾನ್ಯವಾಗಿ ಆಗುವ ಕಾಯಿಲೆ ತಲೆನೋವು, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋಣ. ರೀಸೆಂಟ್ ಆಗಿಕೊಂಡು 2024ರಲ್ಲಿ ಪಬ್ಲಿಷ್ ಆಗಿದ್ದ ಒಂದು ಡೇಟಾ ಅಲ್ಲಿ ಇದು ಬಂದಿದೆ. ಏನಂತ ಹೇಳಿದ್ರೆ, ಈ ನ್ಯೂರಾಲಜಿ ಕಾಯಿಲೆಗಳಲ್ಲಿ ಈ ಬ್ರೈನ್ ಸ್ಟ್ರೋಕ್ ಅಥವಾ ಬ್ರೈನ್ ಅಟ್ಯಾಕ್ ಫಸ್ಟ್ ಇದ್ರೆ, ತಲೆನೋವು ಸೆಕೆಂಡ್ ಮೋಸ್ಟ್ ಕಾಮನ್ ರೋಗ ಆಗಿದೆ. ಸುಮಾರು ಇಂಡಿಯಾದಲ್ಲಿ ಸುಮಾರು 35-40% ಜನರಿಗೆ, ಅಂದರೆ ಆಲ್ಮೋಸ್ಟ್ ಒಂದು 40-45 ಕೋಟಿ ಜನರಿಗೆ ತಲೆನೋವು ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಈ ತಲೆನೋವು ಕಾಯಿಲೆ ಏನು ಅಂತ ಹೇಳಿದ್ರೆ, ಈ ನಾರ್ಮಲ್ ಒಂದು ಜ್ವರ ಬಂದಾಗ ಅಥವಾ ಸ್ವಲ್ಪ ರಾತ್ರಿ ಸರಿ ನಿದ್ದೆ ಆಗದಿದ್ದಾಗ, ತುಂಬಾ ಟ್ರಾವೆಲಿಂಗ್ ಮಾಡಿದಾಗ, ಒಂದು ಅರ್ಧ ದಿನಕ್ಕೆ ಹೀಗೆ ಬಂದು ಹೋಗುವ ತಲೆನೋವು ಸಾಮಾನ್ಯವಾಗಿತ್ತು. ಕೆಲವು ತಲೆನೋವುಗಳು ಹಾಗಿರುವುದಿಲ್ಲ, ಅದು ಸ್ವಲ್ಪ ಇನ್ನೂ ತೀವ್ರವಾಗಿ ಅತಿ ತೊಂದರೆ ಉಂಟು ಮಾಡುತ್ತೆ. ಈ ತಲೆನೋವು ಕಾಯಿಲೆಗಳು 2 ಪ್ರಕಾರದಲ್ಲಿ ಇರ್ತವೆ. ಒಂದು ಪ್ರೈಮರಿ ಹೆಡೇಕ್ ಡಿಸಾರ್ಡರ್ಸ್, ಅಂದರೆ ತಲೆನೋವು ಮಾತ್ರ ಕಾಯಿಲೆ ಇರುವುದು, ಬೇರೆ ಏನು ತೊಂದರೆ ಇರುವುದಿಲ್ಲ ಪೇಷಂಟ್ಸಿಗೆ. ಇನ್ನೊಂದು ಸೆಕೆಂಡರಿ ಹೆಡೇಕ್ ಡಿಸಾರ್ಡರ್ಸ್, ಅಂದರೆ ತಲೆನೋವು ಒಂದು ಸಿಂಪ್ಟಮ್, ಒಂದು ಲಕ್ಷಣ, ಬೇರೆ ಯಾವುದೋ ಕಾಯಿಲೆ ಅದು. ಸೊ ಈಗ ಪ್ರೈಮರಿ ಹೆಡೇಕ್ ಡಿಸಾರ್ಡರ್ಸ್ ಅಲ್ಲಿ ಮೋಸ್ಟ್ ಕಾಮನ್ ಆಗಿ ನಾವು ಗೊತ್ತಿರುವುದು ನಮಗೆ ಅಂದರೆ, ಒಂದಂದ್ರೆ ಮೈಗ್ರೇನ್, ಇನ್ನೊಂದಂದ್ರೆ ಟೆನ್ಷನ್ ಟೈಪ್ ಹೆಡೇಕ್. ಈ 2 ತಲೆನೋವು ಕಾಯಿಲೆಗಳು ಇದ್ದ ಒಂದು 100% ತಲೆನೋವು ಅಂತ ಇದ್ದಿದ್ರೆ, ಆಲ್ಮೋಸ್ಟ್ 90-95% ಜನರಿಗೆ ಬರೇ ಮೈಗ್ರೇನ್ ಅಥವಾ ಟೆನ್ಷನ್ ಟೈಪ್ ಹೆಡ್ಏಕ್ ಮಾತ್ರ ಇರ್ತದೆ. ಇದು ತುಂಬಾ ಸಾಮಾನ್ಯವಾದಂಥ ಕಾಯಿಲೆ. ಮೈಗ್ರೇನ್ ತಲೆನೋವು ಅಂತೂ ಸ್ವಲ್ಪ ಹೆಂಗಸರಲ್ಲಿ ಸ್ವಲ್ಪ ಜಾಸ್ತಿ ಇರುವಂಥದ್ದು, ಟೆನ್ಷನ್ ಟೈಪ್ ಹೆಡ್ಏಕ್ ಸ್ವಲ್ಪ ಗಂಡಸರಲ್ಲಿ ಹೆಚ್ಚೇ ಇರುವಂಥದ್ದು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನು ಮುಂದೆ ಕೊಡ್ತೀನಿ. ಸೆಕೆಂಡರಿ ಹೆಡ್ಏಕ್ ಡಿಸಾರ್ಡರ್ಸ್ ಅಂತ ಹೇಳುವುದಂತಿದ್ರೆ, ಇದು ಸ್ವಲ್ಪ ಜಾಗರೂಕರಾಗಿರಬೇಕಾಗಿ ಬರ್ತದೆ. ಯಾಕಂದ್ರೆ ಈ ಸೆಕೆಂಡರಿ ಹೆಡ್ಏಕ್ ಡಿಸಾರ್ಡರ್ಸ್ ಬೇರೆ ಯಾವುದೋ ಕಾಯಿಲೆಯ ಲಕ್ಷಣವಿದೆ. ಸೊ ಯಾವಾಗ ಪೇಷಂಟ್ ಆಗಿಕೊಂಡು ನೀವು ಯಾವಾಗ ಒಂದು ನರರೋಗ ತಜ್ಞ ಅಥವಾ ಯಾವ್ದಾರೊಂದು ವೈದ್ಯರ ಹತ್ರ ಹೋಗ್ಬೇಕಾಗಿದೆ ತಲೆನೋವಿಗೋಸ್ಕರ ಅಂತ ಹೇಳಿ ಒಂದು ನೆನ್ಪಿಟ್ಕೊಳ್ಳಿಕ್ಕೆ ಒಂದು ನಿಮೋನಿಕ್ ಇದೆ, ಅಂದ್ರೆ ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಈಸಿ ಆಗುವಂಥದ್ದು. ಅದಕ್ಕೆ ನಾವು SNOOP4 ಅಂತ ಹೇಳ್ತೇವೆ, SNOOP4. ಎಸ್ ಅಂತ ಹೇಳಿದ್ರೆ ಸಿಸ್ಟಮಿಕ್ ಮ್ಯಾನಿಫೆಸ್ಟೇಷನ್ಸ್, ಅಂದ್ರೆ ನಿಮ್ಮ ತಲೆನೋವು ಒಟ್ಟಿಗೆ ನಿಮ್ಗೆಲ್ಲಾದ್ರೂ ಜ್ವರ ಬರ್ತಾ ಇದೆ, ಮೈ ಕೈಯಲ್ಲೆಲ್ಲ ನೋವು ಬರ್ತಾ ಇದೆ, ಗಂಟಲ್ಲಿ ನೋವು ಬರ್ತಾ ಇದೆ, ಇಲ್ಲ ಅಂತ ಹೇಳಿದ್ರೆ ನಿಮ್ದು ವೆಯ್ಟ್ ತಂತಾನೇನೆ, ನೀವು ಸರಿ ಚೆನ್ನಾಗಿ ಊಟ ಎಲ್ಲ ಇದ್ರೂ ನಿಮ್ಮ ವೆಯ್ಟ್ ತಂತಾನೆ ಕಮ್ಮಿ ಆಗ್ತಾ ಇದೆ, ಹಾಗೇನಾರಿದ್ರೆ ನೀವು ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗಿ ಬರ್ತದೆ. ಎನ್ ಅಂತ ಹೇಳಿದ್ರೆ ನ್ಯೂರೋಲಾಜಿಕಲ್ ಮ್ಯಾನಿಫೆಸ್ಟೇಷನ್, ಅಂದ್ರೆ ಬರೇ ತಲೆನೋವು ಮಾತ್ರ ಅಲ್ಲ, ಈ ತಲೆನೋವು ಒಟ್ಟಿಗೆ ನಿಮ್ಗೆ ಫಿಟ್ಸ್ ತರ ಏನಾದ್ರೂ ಬಂತು, ಈ ತಲೆನೋವು ಒಟ್ಟಿಗೆ ನಿಮ್ಗೆ ಒಂದು ಕೈ ಒಂದು ಕಾಲು ವೀಕ್ನೆಸ್ ಬಂತು, ಮಾತಲ್ಲಿ ಸ್ವಲ್ಪ ತೊದಲು ಬಂತು, ಅಥವಾ ನಿಮ್ಮ ವರ್ತನೆಯಲ್ಲಿ ಸ್ವಲ್ಪ ಏನಾದ್ರೂ ಚೇಂಜಸ್ ಬಂತು, ಬಿಹೇವಿಯರ್ ಏನಾದ್ರು ಚೇಂಜ್ ಆಯ್ತು, ಕಣ್ಣು ಕಾಣಿಸೋದ್ರಲ್ಲಿ ಸ್ವಲ್ಪ ಕಣ್ಣು ಮಂಜು ಕಾಣ್ತಾ ಇದೆ, ಎರಡೆರಡು ಕಾಣ್ತಾ ಇದೆ, ಕಿವಿ ಕೇಳೋದು ಸ್ವಲ್ಪ ಕಮ್ಮಿ ಆಯ್ತು, ನುಂಗ್ಲಿಕ್ಕೆ ತೊಂದರೆ ಆಗ್ತಾ ಉಂಟು, ಇಂಥದ್ದೆಲ್ಲ ಸಿಂಪ್ಟಮ್ಸ್ ಬಂದ್ರೆ ನಾವು ಸ್ವಲ್ಪ ಇಮಿಡಿಯೇಟ್ ಆಗಿಕೊಂಡು ಡಾಕ್ಟರ್ ಹತ್ರ ಹೋಗ್ಬೇಕಾಗಿ ಬರ್ತದೆ. ಇನ್ನೊಂದು ಮೋರ್ ಕಾಮನ್ ಯಾವುದಕ್ಕೆ ನಾವು ಸ್ವಲ್ಪ ಜಾಗ್ರತೆ ಇರ್ಬೇಕಂತ ಹೇಳಿದ್ರೆ, ಅಂದ್ರೆ ಆನ್ಸೆಟ್. ಈಗ ನಿಮ್ಮದು ಏಜ್ ಎಲ್ಲಾದ್ರೂ ಒಂದು 5-10 ವರ್ಷಕ್ಕಿಂತ ಕಮ್ಮಿ ಇರ್ಬೇಕಾದ್ರೆ ಸಡನ್ ಆಗಿ ತೀವ್ರವಾಗಿ ತಲೆನೋವು ಬಂದ್ರೆ, ಅಥವಾ 65 ವರ್ಷಕ್ಕಿಂತ ಹೆಚ್ಚು ಇದ್ದಾಗ ಜೀವನದಲ್ಲಿ ಮೊದಲನೇ ಸಲ ನಿಮ್ಗೆ ತಲೆನೋವು ಬಂತು ಅಂತ ಆಗಿರುತ್ತಿದ್ರೆ, ಅಂತಹ ಕಾರಣಗಳಿಗೆ ಸ್ವಲ್ಪ ಹೆಚ್ಚಿನ ಸ್ಕ್ಯಾನಿಂಗ್ ಆಗ್ಲಿ ಟೆಸ್ಟ್ ಆಗಿ ಮಾಡಬೇಕಾಗಿ ಬರ್ತದೆ. ಇಂಥ ಈ ಏಜ್ ಗ್ರೂಪ್ ಅಲ್ಲಿ, ಈ ವಯಸ್ಸಿನ ಜನರಲ್ಲಿ ಯೂಶಲಿ ಪ್ರೈಮರಿ ಹೆಡ್ಏಕ್ ಅಂದ್ರೆ ಮೈಗ್ರೇನ್ ಟೆನ್ಷನ್ ಟೈಪ್ ಎಲ್ಲ ಇರುವ ಚಾನ್ಸಸ್ ಸ್ವಲ್ಪ ಕಮ್ಮಿ. ದೊಡ್ಡ ಏಜ್ ಹೆಚ್ಚಾಗ್ತಾ ಇದ್ದ ಹಾಗೆ ತಲೆನೋವು ಸಡನ್ ಆಗಿ ಬಂದ್ರೆ ನಾವು ಬೇರೆ ಕಾರಣಗಳಿಗೆ ನಾವು ನೋಡ್ಬೇಕಾಗಿ ಬರ್ತದೆ. ಇನ್ನೊಂದಂತ ಹೇಳಿದ್ರೆ ಆನ್ಸೆಟ್. ಈ ತಲೆನೋವು ಸಡನ್ ಆಗಿಕೊಂಡು ಒಂದು ಸಿಡಿಲಬ್ಬರದ ರೀತಿ 1 ನಿಮಿಷದ ಒಳಗಡೆ ಬಂದು ತುಂಬಾ ಸಿವಿಯರ್ ಆಗಿ ಬಿಡ್ತು. ಲೈಫಲ್ಲಿ ಇಷ್ಟು ಸಿವಿಯರ್ ಆಗಿ ತಲೆನೋವು ನಿಮ್ಗೆ ಬರಲೇ ಇಲ್ಲ, ಮೊದಲನೇ ಸಲ ಹೀಗೆ ಬರ್ತಾ ಉಂಟು ಅಂತ ಹೇಳಿದ್ರೆ, ಅಂತ ಇದರಲ್ಲಿ ತುಂಬಾ ಜಾಗರೂಕರಾಗಿ ಇರಬೇಕಾಗಿ ಬರ್ತದೆ. ಇನ್ನೊಂದು ಲಾಸ್ಟ್ P ಅಂತ ಹೇಳಿದ್ರೆ 4 P ಇರ್ತದೆ. ಒಂದು ಪೊಸಿಷನ್, ನಿಮ್ಮೆಲ್ಲಾದ್ರೂ ನಿಮ್ಮ ಬಾಡಿ ಪೊಸಿಷನ್ ಮೇಲೆ ತಲೆನೋವು ಚೇಂಜ್ ಆಗ್ತಾ ಉಂಟು, ಅಂದ್ರೆ ನೀವು ಮಲ್ಕೊಂಡಿದ್ದಾಗ ನಿಮ್ಗೆ ಏನೂ ತಲೆನೋವು ಇರುವುದಿಲ್ಲ, ನೀವು ಎದ್ದುಕೊಂಡ ಕೂಡಲೇ ನಿಮ್ಗೆ ತಲೆನೋವು ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ ನೋಡ್ಬೇಕಾಗಿ ಬರ್ತದೆ. ಇನ್ನೊಂದು ಪ್ರೆಗ್ನೆನ್ಸಿ, ಅಂದ್ರೆ ಮುಂಚೆ ತಲೆನೋವು ಯಾವತ್ತೂ ಇರಲಿಲ್ಲ, ಈ ಪ್ರೆಗ್ನೆನ್ಸಿ ಆದ ಮೇಲೆ ಸಡನ್ ಆಗಿ ಒಂದು ತಲೆನೋವು ಸ್ಟಾರ್ಟ್ ಆಗಿ ಬಂತು ಅಂತ ಹೇಳಿದ್ರೆ ಅಗೇನ್ ಸ್ವಲ್ಪ ನಾವು ನೋಡ್ಬೇಕಾಗಿಕೊಂಡು ಬರಬೇಕಾಗಿ ಬರ್ತದೆ. ಅದಕ್ಕೆಲ್ಲ ಸುಮಾರು ಟೆಸ್ಟ್ಗಳೆಲ್ಲ ಮಾಡಬೇಕಾಗಿ ಬರ್ತದೆ. ಮತ್ತೆ ಬೇರೆ ಏನು ಅಂತ ಹೇಳಿದ್ರೆ ಪ್ಯಾಟರ್ನ್ ಚೇಂಜ್, ಅಂದ್ರೆ ಎಷ್ಟೋ ಜನರಿಗೆ ನೀವು ನೋಡಿದ ಹಾಗೆ ಲೈಫಲ್ಲಂತೂ ಯಾವತ್ತಾದರೂ ಒಂದು ತಲೆನೋವು ಯಾರಿಗೂ ಒಂದು
ಲೈಫಲ್ಲಿ ತಲೆನೋವು ಆಗದೇ ಇಲ್ಲ, ಆಗಿರ್ಲೇ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮಾತ್ರ ಹಾಗೆ ಅಂತ ಹೇಳಿಕೊಂಡು ನಾರ್ಮಲ್ ಸಾಮಾನ್ಯವಾಗಿ ಬರ್ತಿರುವ ತಲೆನೋವಿಗೋಸ್ಕರ ಗಾಬರಿ ಆಗ್ಬೇಕಂತಿಲ್ಲ. ನಾವು ಯಾವಾಗ ಸ್ವಲ್ಪ ಇದಾಗ್ಬೇಕಂತ ಹೇಳಿದ್ರೆ ಪ್ಯಾಟರ್ನ್ ಚೇಂಜ್ ಆಗಿದೆ. ಅಂದ್ರೆ ಮೊದಲು ಇಷ್ಟು ತೀವ್ರವಾಗಿ ಬರ್ತಾ ಇರಲಿಲ್ಲ, ಈಗ ಸಡನ್ ರೀಸೆಂಟ್ ಆಗಿಕೊಂಡು ಮೊದಲು ಒಂದು ಅರ್ಧ ಗಂಟೆ 1 ಗಂಟೆ ಇದ್ದ ತಲೆನೋವು ಈಗ ಬೆಳಿಗ್ಗೆ ಬಂದು ಸಂಜೆವರೆಗೆ ಇರ್ತಾ ಇದೆ. ಅಥವಾ ಮೊದಲು ತುಂಬಾ ನೋವಲ್ಲಿತ್ತು, ಏನಾದ್ರೊಂದು ಮೆಡಿಕಲ್ ಶಾಪಿಗೆ ಹೋಗಿ ಮಾತ್ರೆ ತಕೊಂಡ್ರೆ ಕಮ್ಮಿ ಆಗ್ತಿತ್ತು, ಈಗ 2, 3, 4 ಮಾತ್ರೆ ತಕೊಂಡ್ರು ಕಮ್ಮಿ ಆಗ್ತಾ ಇಲ್ಲ. ಅಂತದ್ ಯಾವಾಗ ಚೇಂಜ್ ಆಗ್ತದೆ ಅವಾಗ ಇಮಿಡಿಯೇಟ್ ಆಗಿ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾಗಿ ಬರ್ತದೆ. ಈ ಸೆಕೆಂಡ್ರಿ ಹೆಡ್ ಏಕ್ಸ್ ಅಂದ್ರೆ ಇದು ಎಲ್ಲ ಯಾವ್ದಕ್ಕಾದ್ರೂ ಏನಾದ್ರೂ ಲಕ್ಷಣಗಳಿದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ. ಅದರ ಕಾರಣಗಳು ಹಲವಾರು ಇರ್ತದೆ. ಈ ಸೆಕೆಂಡ್ರಿ ಹೆಡ್ ಏಕ್ಸ್ ಅದು ಕಾರಣಗಳು ತುಂಬಾ ಹಲವಾರು ಇರ್ತದೆ. ಒಂದು, ಬರೇ ನಮ್ಮ ಬ್ಲಡ್ ಪ್ರೆಷರ್ ತುಂಬಾ ಹೈ ಆಗಿಕೊಂಡು ಇದ್ದಿದ್ರೆ, ಹೈಪರ್ ಟೆನ್ಷನ್ ಇದ್ದಿದ್ರೇನೆ ಎಷ್ಟೋ ಸಲ ತಲೆನೋವು ಆಗಿಕೊಂಡು ಬರ್ತದೆ. ಎಷ್ಟೋ ಸಲ ಬರೇ ತಲೆನೋವಿಂದ ಬಂದವರದ್ದು BP ಚೆಕ್ ಮಾಡಿದಾಗ BP ಹೆಚ್ಚ ಇದ್ದುಕೊಂಡು ಹಾಗೆ ಅವರಿಗೆ ಹೈ BP ಇದೆ ಅಂತ ಆಗಿರುವ ಸಂದರ್ಭಗಳು ಇದೆ. ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಬ್ರೈನ್ ಅಟ್ಯಾಕ್, ಸ್ಟ್ರೋಕ್. ಎಲ್ಲಾದ್ರೂ BP ಹೆಚ್ಚಾಗಿಕೊಂಡು ನಮ್ಮ ರಕ್ತನಾಳ ಒಡೆದು ಮೆದುಳೊಳಗಡೆ ಬ್ಲೀಡಿಂಗ್ ತರ ಏನಾರು ಆಗಿದ್ರು ಹೀಗೆ ಸಡನ್ ಆಗಿ ತಲೆನೋವು ಬರುವ ಚಾನ್ಸ್ ಇರ್ತದೆ. ಇನ್ನೊಂದು ಎನ್ಯೂರಿಸಮ್ ಅಂತ ಹೇಳಿದ್ರೆ ನಮ್ಮ ರಕ್ತನಾಳದ ಗೋಡೆಯಲ್ಲಿ ಅಸಹಜವಾಗಿ ಒಂದು ದೌರ್ಬಲ್ಯ ಉಂಟಾಗುವಂಥದ್ದು. ಆ ರಕ್ತನಾಳ ಉಬ್ಬಿದಾಗ ಹೀಗೆ ತಲೆನೋವು ಬರುವ ಚಾನ್ಸಸ್ ಇರ್ತದೆ. ಈಗ ಮೋರ್ ಕಾಮನ್ ಸಾಮಾನ್ಯ ಜನರಿಗೆ ಹೆಚ್ಚಾಗಿ ತೊಂದರೆ ಕೊಡುವಂತಹ ತಲೆನೋವು ಕಾಯಿಲೆ ಏನಂತ ಹೇಳಿದ್ರೆ ಮೈಗ್ರೇನ್ ಅಥವಾ ಟೆನ್ಷನ್ ಟೈಪ್ ಹೆಡ್ಏಕ್. ಈ ಮೈಗ್ರೇನ್ ಅಂತ ತಲೆನೋವು ಇರುವುದು ಬಹಳಷ್ಟು ಸಾಮಾನ್ಯವಾಗಿ ಕೇಳುವಂಥದ್ದು. ಎಲ್ಲ ತಲೆನೋವು ಮೈಗ್ರೇನ್ ಇರುವುದಿಲ್ಲ. ಮೈಗ್ರೇನ್ ತಲೆನೋವು ಅಂತ ಹೇಳಲಿಕ್ಕೆ ಕೆಲವುದು ಕ್ರೈಟೀರಿಯಾ ಅಂತ ಇರ್ತದೆ. ಎಲ್ಲ ತಲೆನೋವು ಬಂದ ಕೂಡಲೇ ನಾವು ಅದು ಮೈಗ್ರೇನ್ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈ ಮೈಗ್ರೇನ್ ತಲೆನೋವು ಅಟ್ಲೀಸ್ಟ್ ಒಂದು 4 ಗಂಟೆಯಿಂದ 72 ಗಂಟೆವರೆಗೆ ಇರಬೇಕು. ಅರ್ಧ ತಲೆ ಅಥವಾ ಇಡೀ ತಲೆಯಲ್ಲಿ ಇರಬೇಕು. ತಲೆಯಲ್ಲಿ ಏನೋ ಸುತ್ತೆಯಿಂದ ಹೊಡೆದ ಹಾಗೆ ಅಥವಾ ತಲೆ ಮೇಲೆ ಏನೋ ಭಾರ ಒಂದು ವಸ್ತುವನ್ನ ಇಟ್ಟ ಹಾಗೆ ಅಂತ ತರದ ನೋವು ಬರ್ತದೆ. ಈ ತಲೆನೋವು ಒಟ್ಟಿಗೆ ವಾಂತಿ ಅಥವಾ ವಾಂತಿ ಬರುವಂತಹ ಒಂದು ಫೀಲಿಂಗ್ ಬರ್ತದೆ. ಮತ್ತೆ ಈ ಮೈಗ್ರೇನ್ ಇಂದ ಬಳಲುತ್ತಿರುವವರಿಗೆ ಯೂಶುವಲಿ ಅವರ ದಿನನಿತ್ಯದ ಚಟುವಟಿಕೆಗಳು ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅಂದ್ರೆ ಅವರು ನಾರ್ಮಲ್ ಆಗಿಕೊಂಡು ಕೆಲಸ ಬೇಡ, ನಾನು ಯಾವ್ದಾದ್ರು ಒಂದು ಕೋಣೆಗೆ ಹೋಗಿಕೊಂಡು ಲೈಟ್ ಫ್ಯಾನ್ ಎಲ್ಲ ಬಂದ್ ಮಾಡಿ ಶಾಂತವಾದ ವಾತಾವರಣದಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೇನೆ ಅಂತ ಫೀಲಿಂಗ್ ಬರ್ತದೆ. ಸೊ ಇಂಥ ತಲೆನೋವು ಇದಕ್ಕೆ ನಾವು ಮೈಗ್ರೇನ್ ಅಂತ ಹೇಳ್ತೇವೆ. ಮೈಗ್ರೇನ್ ಅಲ್ಲಿ ತುಂಬಾ ಬೇರೆ ಬೇರೆ ಟೈಪ್ಸ್ ಇದೆ. ಎಪಿಸೋಡಿಕ್, ಕ್ರಾನಿಕ್ ಅಂತ. ಎಪಿಸೋಡಿಕ್ ಅಂತ ಹೇಳಿದ್ರೆ ತಿಂಗಳಲ್ಲಿ ಒಂದು 2-3 ದಿನ ಬರುವಂಥದ್ದು. ಕ್ರಾನಿಕ್ ಅಂತ ಹೇಳಿದ್ರೆ 8, 10, 15 ದಿನ ಬರುವಂಥದ್ದು. ಈಗ ಮೈಗ್ರೇನ್ ಇದ್ದು ಸಹ ಕೆಲವುದು ಟ್ರಿಗರ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೀವಿ. ಎಲ್ಲರಿಗೂ ಮೈಗ್ರೇನ್ ಬರುವುದಿಲ್ಲ. ಮತ್ತೆ ಮೈಗ್ರೇನ್ ಬರುವವರಿಗೂ ಸಹ ಕೆಲವರಿಗೆ ಯಾವಾಗ ಕೆಲವುದು ಚಟುವಟಿಕೆ ಮಾಡಿದಾಗ ಅವರಿಗೆ ಬರ್ತದೆ. ಉದಾಹರಣೆಗೆ ಎಲ್ಲಾದ್ರೂ ರಾತ್ರಿ ಸರಿಯಾಗಿ ನಿದ್ದೆ ಮಾಡದೇ ಇದ್ದಿದ್ರೆ, ಅಥವಾ ಊಟ ಕರೆಕ್ಟ್ ಟೈಮಿಗೆ ಮಾಡದೇ ಇದ್ದಿದ್ರೆ, ತುಂಬಾ ಹೊತ್ತು ಹಸುವಿನಲ್ಲಿ ಅವರು ಇದ್ದಿದ್ರೆ, ಅಥವಾ ಕೆಲವು ಸಲ ಆಲ್ಕೋಹಾಲ್ ಅಂದ್ರೆ ಅದನ್ನ ಸೇವನೆ ಮಾಡಿದ್ರೆ, ಸ್ಮೋಕಿಂಗ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ, ಇಂಥ ಜನರಿಗೆ ಸ್ವಲ್ಪ ಮೈಗ್ರೇನ್ ಸಡನ್ ಆಗಿ ಇನ್ನೂ ಹೆಚ್ಚಾಗುವ ಚಾನ್ಸಸ್ ಇರ್ತದೆ. ಕೆಲವರಿಗೆ ಈವನ್ ಕಾಫಿಯನ್ನ ಕುಡಿದ್ರೆ, ಚಾಕ್ಲೇಟ್ಸ್ ಅನ್ನು ತಿಂದ್ರೆ ಕೆಲವು ಸಲ ಮೈಗ್ರೇನ್ ಬರುವ ಸಾಧ್ಯತೆ ಇರ್ತದೆ. ಮೋಸ್ಟ್ ಕಾಮನ್ ಅಂತೂ ಯಾವಾಗ ಸ್ವಲ್ಪ ಸ್ಟ್ರೆಸ್ ಮಾಡ್ಕೊಳ್ತೇವೆ, ಒತ್ತಡದಲ್ಲಿರ್ತೇವೆ, ಸೊ ಮೈಗ್ರೇನ್ ಪೇಷಂಟ್ಸಿಗೆ ತಲೆನೋವು ಹೆಚ್ಚಾಗುವ ಚಾನ್ಸ್ ಇರ್ತದೆ. ನೆಕ್ಸ್ಟ್ ಇರೋದು ಟೆನ್ಷನ್ ಟೈಪ್ ಹೆಡ್ಏಕ್. ಟೆನ್ಷನ್ ಟೈಪ್ ಹೆಡ್ಏಕ್ ಸಾಮಾನ್ಯವಾಗಿಕೊಂಡು ಒಂದು ಅಷ್ಟು ಮೈಗ್ರೇನ್ ಅಷ್ಟು ತೀವ್ರವಾಗಿ ಇರುವಂತಹ ತಲೆನೋವಲ್ಲ. ಅದು ತಲೆ ಮೇಲೆ ಒಂದು ಭಾರದ ವಸ್ತು ಇದ್ದ ಹಾಗೆ ಅನಿಸ್ತದೆ. ಇದರಲ್ಲಿ ಮಾತ್ರ ಮೇನ್ ಡಿಫ್ರೆನ್ಸ್ ನಾವು ಹೇಗೆ ಹೇಳುದು ಮೈಗ್ರೇನಾ ಟೆನ್ಷನ್ ಟೈಪಾ ಅಂತ ಹೇಳಿದ್ರೆ, ಈ ಟೆನ್ಷನ್ ಟೈಪ್ ಇದ್ದ ತಲೆನೋವಿಂದ ಬಳಲುತ್ತಿರುವವರು ಅವರ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ತಲೆನೋವು ಇರ್ತದೆ ಅವರಿಗೆ, ಮಾತ್ರ ಅಷ್ಟು ಸಹ ತೀವ್ರವಾಗಿರುವುದಿಲ್ಲ, ಎಲ್ಲದನ್ನು ಬಿಟ್ಟು ಮಲಗುವಷ್ಟು. ಸೊ ಅವರಿಗೆ ಅವರ ದಿನನಿತ್ಯದ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಅಷ್ಟು ಶಬ್ದದಿಂದ, ಬಿಸಿಲಿಂದ ಅಥವಾ ವಾಂತಿ ಬರುವಂತ ಸೆನ್ಸೇಷನ್ಸ್ ಎಲ್ಲ ಕಮ್ಮಿ ಆಗಿಕೊಂಡು ಇರ್ತದೆ. ಇದರ ಟ್ರೀಟ್ಮೆಂಟ್ ಏನು ಅಂತ ಹೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್, ಏನು ನಂಗೆ ಸ್ಟ್ರೆಸ್ ಮಾಡ್ತೇನೆ, ಒಂದು ಬೇರೆ ಎಲ್ಲದೂ ನಿಮ್ಗೆ ಬೇರೆ ಯಾವುದೂ ನೀವು ನೆನಪಿಟ್ಕೊಳ್ಳದಿದ್ರೂ ಪರವಾಗಿಲ್ಲ, ಮಾತ್ರ ಇದೊಂದು ನೆನಪಿಟ್ಕೊಳ್ಬೇಕು. ತಲೆನೋವು ಬಂದ ಕೂಡಲೇ ಬರೀ ಒಂದು ಮೆಡಿಕಲ್ ಸ್ಟೋರಿಗೆ ಹೋಗಿಕೊಂಡು ಒಂದು ತಲೆನೋವಿನ ಮಾತ್ರೆ ತಕೊಂಡು ಕಮ್ಮಿ ಆಯ್ತು ಅಂತ ಹೇಳಿ ಬಿಡುವಂಥದ್ದಲ್ಲ. ಯಾವಾಗ ನೀವು ಸ್ವಲ್ಪ ಜಾಗರೂಕರಾಗಿರ್ಬೇಕು ಅಂತ ಹೇಳಿದ್ರೆ, ಈ ತಲೆನೋವಿನ ಮಾತ್ರೆ ನೀವು ವಾರಕ್ಕೆ 1-2ಕ್ಕಿಂತ ಜಾಸ್ತಿ ಯೂಸ್ ಆಗ್ತಾ ಉಂಟು. ತಿಂಗಳಿಗೆ ಅಟ್ಲೀಸ್ಟ್ ಒಂದು 5-6 ನೀವು ಪ್ಯಾರಾಸೆಟಮಾಲ್ ಆಗಲಿ, ನ್ಯಾಕ್ಸ್ಡಾಮ್ ಆಗಲಿ, ಹಲವಾರು ನೋವಿದ್ದು ಮಾತ್ರೆಗಳಿರ್ತವೆ.
ಅದರದ್ದು ಬಳಕೆ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ ನೀವು ಇಮಿಡಿಯೇಟ್ ಆಗಿ ಕೊಂಡು ಬಂದು ಡಾಕ್ಟ್ರಿಗೆ ತೋರಿಸ್ಬೇಕಾಗಿ ಬರ್ತದೆ. ಯಾಕಂದರೆ ಹೀಗೆ ನೀವು ತಲೆನೋವು ಉಂಟು ಬರೀ ನೋವಿನ ಮಾತ್ರೆ ತಗೊಂಡ್ರೆ ಆ ನೋವಿನ ಮಾತ್ರೆ ನೋವನ್ನು ನೋಡ್ಕೊಳ್ತದೆ, ಕಮ್ಮಿ ಮಾಡ್ಕೊಳ್ತದೆ. ಮಾತ್ರ ತಲೆ ಒಳಗಡೆ ಆ ತಲೆನೋವು ಯಾಕೆ ಬಂದಿದೆ ಆ ಮೂಲ ಕಾರಣವನ್ನು ಅದು ಟ್ಯಾಕಲ್ ಮಾಡೋದಿಲ್ಲ. ಅದಕ್ಕೋಸ್ಕರ ಟ್ರೀಟ್ಮೆಂಟ್ ಕೊಡಬೇಕಾಗಿ ಬರ್ತದಾ ಇಲ್ವಾ ಏನು ಅಂತ ಡಿಸ್ಕಸ್ ಮಾಡಬೇಕಾಗಿ ಬರ್ತದೆ. ಮೈಗ್ರೇನದ್ದು 2 ವಿಧದ ಟ್ರೀಟ್ಮೆಂಟ್ ಇದೆ. ಒಂದು ಎಬಾರ್ಟಿವ್ ಟ್ರೀಟ್ಮೆಂಟ್. ಎಬಾರ್ಟಿವ್ ಅಂತ ಹೇಳಿದ್ರೆ ಆ ತಲೆನೋವನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಮಾಡ್ತಾ ಕೊಡುವಂಥ ಮಾತ್ರೆ. ಅದು ನಮ್ಮ ಪ್ಯಾರಾಸಿಟಮಾಲ್ ಆಗಿರ್ಬೋದು, ನೆಕ್ಸ್ಡಾಮ್ ಅಂತ ಆಗಿರ್ಬೋದು, ಈ ಬೇರೆ ಟ್ರಿಪ್ಟಾನ್ಸ್ ಅಂತ ಹೇಳಿ ಹಲವಾರು ಟ್ಯಾಬ್ಲೆಟ್ಸ್ ಬರ್ತದೆ, ಅದು ಆಗಿರ್ಬೋದು. ಇನ್ನೊಂದು ಪ್ರಿವೆಂಟಿವ್ ಮೆಡಿಕೇಶನ್, ಅಂದರೆ ರೋಗವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಕೊಡುವಂತಹ ಔಷಧಗಳು. ಸೊ ಎಲ್ಲರಿಗೂ ನಾವು ಅದು ಪ್ರಿವೆಂಟಿವ್ ಮೆಡಿಕೇಶನ್ ಕೊಡಬೇಕು ಅಂತಿಲ್ಲ. ಯಾರಿಗೆ ತಲೆನೋವಿಂದ ತುಂಬ ತೊಂದರೆ ಉಂಟಾಗ್ತಾ ಇದೆ, ಅವರ ದಿನನಿತ್ಯದ ಚಟುವಟಿಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂಥವರಿಗೆ ಶುರು ಮಾಡಬೇಕಾಗಿ ಬರ್ತದೆ. ಮತ್ತೆ ಅದರೊಟ್ಟಿಗೆ ಈ ಮೈಗ್ರೇನಲ್ಲಿ ವಿವಿಧವಾದ ಸಬ್ ಕ್ಲಾಸಿಫಿಕೇಶನ್ ಇದೆ. ಒಂದು ಅಂತ ಹೇಳಿದ್ರೆ ಈ ಹೆಂಗಸರಲ್ಲಿ ಆ ಮುಟ್ಟಿನ ಸಮಯದಲ್ಲಿ ಮಾತ್ರ ಬರುವಂತ ತಲೆನೋವು ಇದೆ, ಅದಕ್ಕೆ ನಾವು ಮೆನ್ಸ್ಟ್ರಲ್ ಮೈಗ್ರೇನ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿಕೊಂಡು ಮೈಗ್ರೇನ್ ಹೆಂಗಸರಲ್ಲಿ ಆಗ್ಬೇಕಾದ್ರೆ ಆ ಮೆನ್ಸ್ಟ್ರಲ್ ಸೈಕಲ್ ಬರಬೇಕಾದ್ರೆ ಮುಟ್ಟಿನ ಸಮಯದಲ್ಲಿ ತಲೆನೋವು ಸ್ವಲ್ಪ ಹೆಚ್ಚಾಗುವುದು ಸಹಜ, ಅದು ಗೊತ್ತಿರುವಂತಹ ವಿಷಯ. ಆದ್ರೆ ಕೆಲವರಿಗೆ ಬರೇ ಮುಟ್ಟಿನ ಸಮಯದಲ್ಲಿ ಮಾತ್ರ ತಲೆನೋವು ಇರುವುದು, ಬೇರೆ ಟೈಮಲ್ಲಿ ಇಲ್ಲದೆ ಇರುವ ಸಾಧ್ಯತೆನೂ ಇದೆ. ಅದು ಸಹ ಒಂದು ಮೈಗ್ರೇನ್ ಲಕ್ಷಣವೇ. ಇಂಥ ತೊಂದರೆ ಎಲ್ಲ ಇರಬೇಕಾದ್ರೆ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ತೋರಿಸಿಕೊಂಡು ರೆಗ್ಯುಲರ್ ಟ್ರೀಟ್ಮೆಂಟ್ ಬೇಕಾ ಅಥವಾ ಬೇರೆ ಏನಾದರೂ ಟ್ರೀಟ್ಮೆಂಟ್ ಮಾಡಬೇಕಾ ಅಂತ ನೋಡಬೇಕಾಗಿ ಬರ್ತದೆ. ಇದು ಮೈಗ್ರೇನದ್ದು ಪ್ರಿವೆನ್ಷನ್, ಅಂದರೆ ಇದು ಆಗದ ಹಾಗೆ ನಾವು ಏನು ಮಾಡ್ಬೋದು. ಮತ್ತೆ ಇನ್ನೊಂದು, ಮೈಗ್ರೇನ್ ಬಂದ ಕೂಡಲೇ ವೈದ್ಯರ ಹತ್ರ ಇಮಿಡಿಯೇಟ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅವಾಗ ನಾವು ಏನು ಮಾಡ್ಬೋದು ಅಂತ ಕೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆದಷ್ಟು ಅದನ್ನ ಪ್ರಿವೆಂಟ್ ಮಾಡೋದು. ಈ ಮೈಗ್ರೇನದ್ದು ಮೇನ್ ಕಾರಣ ಏನು ಅಂತ ಹೇಳಿದ್ರೆ ಲೈಫಲ್ಲಿ ಸಡನ್ ಆಗಿ ಏನಾದರೂ ಚೇಂಜಸ್ ಬಂದರೆ, ಅಂದರೆ ನೀವು ಮುಂಚೆ 6 ಗಂಟೆ ನಿದ್ದೆ ಮಾಡ್ತಿದ್ರಿ, ಸಡನ್ ಆಗಿ ಒಂದಿನ ಬರೀ 4 ಗಂಟೆ ಮಾತ್ರ ನಿದ್ದೆ ಬಂತು. ಅಥವಾ ನೀವು ಬೆಳಿಗ್ಗೆ 7 ಗಂಟೆಗೆ ಬ್ರೇಕ್ಫಾಸ್ಟ್ ಆಗ್ತಾ ಇತ್ತು, ಇವತ್ತೇನೋ 9:30 10 ಗಂಟೆ ಆಗಿಬಿಡುತ್ತೆ. ಯಾವಾಗ ಚೇಂಜ್ ಬರ್ತದೆ ಆವಾಗ ಮೈಗ್ರೇನ್ ಟ್ರಿಗರ್ ಆಗ್ತದೆ. ಸೊ ಹಾಗಿರ್ಬೇಕಾದ್ರೆ ಆದಷ್ಟು ನಾವು ಒಂದು ರುಟೀನನ್ನು ಫಾಲೋ ಮಾಡಬೇಕಾಗಿ ಬರ್ತದೆ. ಸೊ ಮೈಗ್ರೇನಿಂದ ಆಲ್ರೆಡಿ ಬಳಲುತ್ತಿರುವ ಜನರು ಒಂದು ರುಟೀನ್ ಸೆಟ್ ಮಾಡಬೇಕಾಗ್ತದೆ. ಈ ಟೈಮಿಗೆ ಏಳೋದು, ಈ ಟೈಮಿಗೆ ಮಲಗೋದು, ಈ ಟೈಮಿಗೆ ಊಟ ಮಾಡ್ಕೊಳ್ಳೋದು. ಇನ್ನೊಂದು ಸ್ಟ್ರೆಸ್, ಹೇಳಲಿಕ್ಕೆ ಸುಲಭ ಆದರೂ ಆದಷ್ಟು ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ನೋಡಬೇಕಾಗಿ ಬರ್ತದೆ. ಒಂದ್ಸಲ ತಲೆನೋವು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಯಿತು, ನಿಮ್ಮ ಹತ್ರ ಟ್ಯಾಬ್ಲೆಟ್ಸ್ ಹಾಗೆ ಅಂತ ಎಂಥದ್ದು ಇಲ್ಲ. ದ ಬೆಸ್ಟ್ ವೇ ಟು ಟ್ಯಾಕಲ್ ಅ ಮೈಗ್ರೇನ್ ಇಸ್ ರೆಸ್ಟ್. ಇಮಿಡಿಯೇಟ್ ಆಗಿಕೊಂಡು ಒಂದು ಕತ್ಲೆ ಆಯೋ ರೂಮಿಗೆ ಹೋಗೋದು, ಲೈಟ್ ಎಲ್ಲ ಬಂದ್ ಮಾಡಿಕೊಂಡು ಆದಷ್ಟು ಒಂದು ಶಾಂತವಾದ ವಾತಾವರಣದಲ್ಲಿ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ರೆಸ್ಟ್ ಮಾಡಿದ್ರೆ ನಿಮ್ಮ ತಲೆನೋವು ಸುಮಾರು ಮಟ್ಟಿಗೆ ಕಮ್ಮಿ ಬರ್ತದೆ. ಮೈಗ್ರೇನ್ ತಲೆನೋವು ನಾನು ನೋವನ್ನು ತಡೆದುಕೊಂಡು ಹೋಗ್ತೇನೆ, ನೋವೊಟ್ಟಿಗೆ ನಾನು ಇನ್ನೂ ಹೋಗ್ತೇನೆ ಅಂತ ಮಾಡಲಿಕ್ಕೆ ಹೋಗದೇ ಇರೋದು ಬೆಟರ್. ಯಾಕಂದರೆ ಮೈಗ್ರೇನದ್ದು ನೋವು ಹಾಗೆ ಇಮಿಡಿಯೇಟ್ ಹೋಗುವಂಥದ್ದಲ್ಲ, ಅದು ಹೆಚ್ಚಾಗ್ತಾನೇ ಹೋಗ್ತದೆ. ಮತ್ತು ಒಂದ್ಸಲ ಮೈಗ್ರೇನದ್ದು ಒಂದು ಹೆಚ್ಚಾಯಿತು ಅಂತ ಹೇಳಿದರೆ ಮತ್ತೆ ಎಷ್ಟು ಟ್ಯಾಬ್ಲೆಟ್ ತಗೊಂಡ್ರು ಅದನ್ನು ಕಂಟ್ರೋಲಿಗೆ ಬರೋದು ಕಷ್ಟ ಆಗ್ತದೆ. ಸೊ ಎಲ್ಲಾದರೂ ನಿಮಗೆ ತಲೆನೋವು ಉಂಟು, ತಲೆನೋವು ಅದು ಮಾತ್ರೆ ನಿಮ್ಮ ಕಡೆ ಇದೆ ಅಂತ ಹೇಳಿದರೆ ಈ ತಲೆನೋವು ಶುರುವಾದ ಕೂಡಲೇ ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ನೋವಿನ ಮಾತ್ರೆ ತಗೊಳ್ಳೋದು ಉತ್ತಮ. ನಾವು ಅದನ್ನು ಮಾತ್ರೆ ನಮಗೆ ಬೇಡ, ನಾವು ನೋವನ್ನು ತಡ್ಕೊಂಡು ಏನಾರು ಮಾಡ್ಲಿಕ್ಕೆ ಹೋಗ್ತೇವೆ, ಸಾಹಸ ಮಾಡೋದು ಒಂದು ಲೆಕ್ಕದಲ್ಲಿ ಒಂದು ದುಷ್ಪರಿಣಾಮವೇ ಆಗ್ತದೆ ಅದರಿಂದ. ಯಾಕಂದರೆ ಮೈಗ್ರೇನ್ ಅಷ್ಟು ಆರಾಮಲ್ಲಿ ಹೋಗುವಂಥ ತಲೆನೋವಂತೂ ಅಲ್ಲ.